ತೆಲಂಗಾಣದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಅದೆಂಥದೋ ಇಂಗ್ಲಿಷ್ ಚಾನೆಲ್ನಲ್ಲಿ ಕಾನ್ಕ್ಲೇವ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ರಾಜ್ದೀಪ್ ಸರ್ದೇಸಾಯಿ ಅವರು ಮಾಡ್ತಕ್ಕಂಥ ಇಂಟರ್ವ್ಯೂ ಕಾನ್ಕ್ಲೇವ್. ಅದರಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ತೆಲಂಗಾಣದ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಏನಿದೆ ಅಂತಕ್ಕಂಥದ್ದು ಅರ್ಥ ಆಗಿದ್ದು. ನನಗೆ ಗೊತ್ತಿರಲಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಆದರೆ ಈಗ ಗ್ಯಾರಂಟಿಗೆ ದುಡ್ಡು ಹೊಂಡ್ಸದ ಅಥವಾ ಕನಿಷ್ಠ ಪಕ್ಷ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಸಂಬಳ ಕೊಡದ ಅಥವಾ ಅಭಿವೃದ್ಧಿಗೆ ಹಣಕಾಸನ್ನ ಇಡ್ತಕ್ಕಂಥದ್ದು ನನಗೇನು ಕೂಡ ತೋಚ್ತಾ ಇಲ್ಲ. ನಾನು ಏನು ಮಾಡೋದು ಹೇಳಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಅಂತ ಅವರೇ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ನ ತೆಲಂಗಾಣದ ಮುಖ್ಯಮಂತ್ರಿಗಳು. ಅನುಭವದ ಕೊರತೆ. ಈ ಸರ್ಕಾರ ಇಡೀ ಜನತೆಯನ್ನ, ಸಚಿವ ಸಂಪುಟವನ್ನ, ಜೊತೆಯಲ್ಲಿ ಯಾರ್ಯಾರು ನಿಮ್ಮ ವಿರೋಧ ಪಕ್ಷದವರು ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಂತಕ್ಕಂಥದ್ದನ್ನ ನೀವು ಪರಿಗಣನೆಗೆ ತಗೋತೀರಿ, ಅವ್ರು ಎಲ್ಲರನ್ನೂ ಕೂಡ ಟ್ರ್ಯಾಪನ್ನ ಮಾಡ್ತೀರಿ. ಮನಿ ಟ್ರ್ಯಾಪು, ಹನಿ ಟ್ರ್ಯಾಪು, ತೆರಿಗೆ ಟ್ರ್ಯಾಪು, 3 ಟ್ರ್ಯಾಪ್ಗಳು. ಈ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಸಚಿವರು, ಪ್ರಭಾವಿ ನಾಯಕರು ವಿಧಾನ ಮಂಡಲದಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡ್ಬೇಕು ನೀವು? ಇಂದಿನ ಯುವ ಜನಪ್ರತಿನಿಧಿಗಳು ಮುಂದೊಂದು ದಿನ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾ ಅಥವಾ ಒಳಗಡೆ ವಿಧಾನ ಮಂಡಲದಲ್ಲಿ ನನಗೆ ಹನಿ ಟ್ರ್ಯಾಪ್ ಮಾಡಿಬಿಟ್ಟವ್ರೆ, ಈ ಚರ್ಚೆ ನೋಡ್ಬೇಕಾ ನಾವು? ಎಲ್ಲಿಗೆ ಸರ್ಕಾರ ಆಡಳಿತವನ್ನ ತಗೊಂಡು ಬಂದು ನಿಲ್ಲಿಸಿದೆ? ಇದನ್ನ ಒಂದು ಆಡಳಿತ ಅಂತಾರ? ಇದನ್ನ ಒಂದು ಸರ್ಕಾರ ಅಂತಾರ? ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇಂಥ ಕಪ್ಪು ಚುಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡು ಬಂದಿರತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಸಂಪದ್ಭರಿತವಾದಂಥ ನಾಡು, ಸಂಪದ್ಭರಿತವಾದಂಥ ರಾಜ್ಯ. ನೀವು ಇದೇ ರೀತಿ ಇನ್ನೊಂದು 3 ವರ್ಷ ನಿಮ್ಮ ಆಡಳಿತ, ಯಾಕೆಂದ್ರೆ ನಿಮ್ಮ ಆಡಳಿತದಲ್ಲಿ ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ.